ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ಇವತ್ತು ರಾಗಿ ದೋಸೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಹಾಗೆ ಇವತ್ತು ಬುಧವಾರ ಬೆಳಿಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಟಿಫನ್ ಎಲ್ಲ ಮುಗಿಸಿ ಸ್ವಲ್ಪ ವಿಶಾಲ್ ಮಾರ್ಟ್ ಶಾಪಿಂಗ್ ಕೂಡ ಹೋಗಬೇಕಿತ್ತು. ಅಲ್ಲಿ ಏನು ತೊಗೊಂಡೆ ಏನಿಲ್ಲ ಅಂತಲೂ ಕೂಡ ಶೇರ್ ಮಾಡ್ತೀನಿ. ಕೆಲವೊಂದು ಐಟಮ್ಸ್ ಬೇಕಿತ್ತು, ಹಾಗಾಗಿ ವಿಶಾಲ್ ಮಾರ್ಟ್ಗೂ ಕೂಡ ಹೋಗಿದ್ವಿ. ಹಾಗೆ ನನಗೆ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು, ನಿಮ್ಮ ಕೈಯಲ್ಲಿರೋ ಟ್ಯಾಟೂ ಬಗ್ಗೆ ಹೇಳಿ, ಹಾಗೆ ಅದು ಯಾರ ಹೆಸರು ಏನು ಅಂತ ಹೇಳಿ. ಈ ವಿಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಅದು ಯಾರ ಹೆಸರು ಏನು ಅಂತ ಹೇಳಿ ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವೀಡಿಯೋಸ್ನ ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಇನ್ನು ರಾಗಿ ದೋಸೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ರಾಗಿ ದೋಸೆ ಮಾಡ್ಕೊಳ್ಳೋದು ತುಂಬಾ ಈಸಿ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಆವಾಗವಾಗ ರಾಗಿ ದೋಸೆನ ಮಾಡ್ಕೊಳ್ತಾ ಇರಬೇಕು. ಇನ್ನು ನಿನ್ನೆ ನೈಟೇ ರಾಗಿ ಹಾಗೆ ಉದ್ದಿನಬೇಳೆ ಎರಡನ್ನೂ ಕೂಡ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಮಿಕ್ಸಿ ಮಾಡಿಡಬೇಕು. ಯಾಕಂದರೆ ನಾವು ಓವರ್ ನೈಟೆಲ್ಲ ನೆನೆಸಿರ್ತೀವಲ್ಲ, ಇದನ್ನು ಇನ್ಸ್ಟೆಂಟಾಗಿ ಬೆಳಗ್ಗೆ ರುಬ್ಕೊಂಡು ಮಾಡ್ಕೊಳ್ಬೋದು. ಹಾಗಾಗಿ ಇನ್ನೊಂದು ಸಾರಿ ರಾಗಿ ಹಾಗೆ ಉದ್ದಿನಬೇಳೆ ಎಲ್ಲ ವಾಶ್ ಮಾಡ್ಕೊಂಡಾದಮೇಲೆ ಮತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಬಂದಿದ್ದೀನಿ. ಇಲ್ಲಿ ಸ್ವಲ್ಪನೇ ರಾಗಿನ ತೊಗೊಂಡು ಮಿಕ್ಸಿ ಜಾರ್ಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಹಾಗೆ ರಾಗಿ ಕೂಡ ಓವರ್ ನೈಟ್ ಚೆನ್ನಾಗಿ ನೆನಿಬೇಕು. ಇನ್ನು ಮಿಕ್ಸಿ ಜಾರ್ಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ. ಯಾವಾಗಲೂ ಅಕ್ಕಿ ದೋಸೆ ತಿನ್ನೋ ಬದಲು ಈ ರೀತಿ ಗೋಧಿ ದೋಸೆನ ಮಾಡ್ಕೊಂಡು ತಿನ್ಬೋದು. ಹಾಗೆ ರಾಗಿ ದೋಸೆನೂ ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ರಾಗಿನೂ ಕೂಡ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ. ಫೈನ್ ಪೇಸ್ಟ್ ಆಗಿರಬೇಕು, ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಆಗಿರಬೇಕು. ರಾಗಿ ಎಲ್ಲ ಕೈಗೆ ಸಿಗಬಾರ್ದು, ಅಷ್ಟು ನುಣ್ಣಗೆ ರುಬ್ಕೊಂಡು ಬರಬೇಕು. ಈಗ ಚೆನ್ನಾಗಿ ರುಬ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ರುಬ್ಕೊಂಡಿರೋದನ್ನು ಮಿಕ್ಸಿಯಿಂದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ದೋಸೆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಆಮೇಲೆ ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಸ್ವಲ್ಪ ಮಿಕ್ಸಿ ಜಾರ್ನ ತೊಳೆದು ಆ ನೀರನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀರೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಟೀ ಕುಡಿಯೋ ಗ್ಲಾಸ್ನ ತೊಗೊಂಡಿದ್ದೀನಿ. ಟೀ ಕುಡಿಯೋ ಗ್ಲಾಸಲ್ಲಿ ನಾವು ಇಡ್ಲಿಗೆ ಯೂಸ್ ಮಾಡ್ತೀವಲ್ವ, ಇಡ್ಲಿ ರವೆ, ಆ ರವನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಸಣ್ಣಕ್ಕಿರುತ್ತೆ ನೋಡಿ ರವೆ, ಅದು ಇದಕ್ಕೆ ಕ್ರಿಸ್ಪಿನೆಸ್ಸಿಗೋಸ್ಕರ, ದೋಸೆ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳೋದಕ್ಕೋಸ್ಕರ ಈ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದೇ ಗ್ಲಾಸಲ್ಲೇ 2 ಗ್ಲಾಸ್ ಆಗುವಷ್ಟು ರಾಗಿನ ತೊಗೊಂಡಿದ್ದೆ, ಹಾಗೆ 3/4 ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೆ. ಹಾಗಾಗಿ ಇದೇ ಗ್ಲಾಸಿಂದನೇ 1 ಗ್ಲಾಸ್ ಆಗೋವಷ್ಟು ರವಾನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ರವೆ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಕೂಡ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸೋಡಾ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೋಡಾ ಯಾಕೆ ಹಾಕ್ತೀನಿ ಅಂತಂದರೆ, ನಾವು ನೈಟೇ ರುಬ್ಬಿ ಇಟ್ಟಿರಲ್ವಲ್ಲ, ಇದು ಹಿಟ್ಟನ್ನ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ನೋಡಿ. ಹಾಗಾಗಿ ಸ್ವಲ್ಪ ಸೋಡಾ ಹಾಕಲೇಬೇಕಾಗುತ್ತೆ, ಇಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ ದೋಸೆ. ಹಾಗಾಗಿ ಸ್ವಲ್ಪ ಸೋಡಾನು ಕೂಡ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಆದರೂ ಚೆನ್ನಾಗಿ ನೆನೆಬೇಕಿದು ಹಿಟ್ಟು. ಹಾಗಾಗಿ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಅದು ಚೆನ್ನಾಗಿ ನೆನೆಯೋವಷ್ಟರಲ್ಲಿ ಇಲ್ಲಿ ಚಟ್ನಿಗೂ ಕೂಡ ಕಾಯಿನ ತುರ್ಕೊಳ್ತಾ ಇದ್ದೀನಿ ನಾನು. ಕಾಯಿ ಚಟ್ನಿ ಮಾಡಬೇಕು ಅಂತ ಆವಾಗಲೇ ಹೇಳಿದ್ನಲ್ವ, ಹಾಗಾಗಿ ಕಾಯಿನ ತುರ್ಕೊಳ್ತಾ ಇದ್ದೀನಿ. ರಾಗಿ ದೋಸೆಗೆಲ್ಲ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ರಾಗಿ ದೋಸೆ ಹಾಗೆ ಕಾಯಿ ಚಟ್ನಿನ. ಕಾಯಿನ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಎಳೆ ಕಾಯಿ ಇದ್ದರೆ ಆ ರೀತಿ ಮಾಡ್ಬೋದು. ಸ್ವಲ್ಪ ಬಲ್ತಿರೋ ಕಾಯಿ ಇದ್ದರೆ ಈ ರೀತಿ ತುರ್ಕೊಂಡು ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕೂಡ ಕಾಯಿನ ತುರ್ಕೊಳ್ತಾ ಇದ್ದೀನಿ. ಈಗ ಕಾಯೆಲ್ಲ ತುರ್ಕೊಂಡಿದ್ದಾದಮೇಲೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಮಿಕ್ಸಿ ಜಾರ್ಗೆ ತುರ್ಕೊಂಡಿರೋ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಗೊತ್ತಾ. ಎಳೆ ಕೊಬ್ಬರಿ ಇತ್ತು, ಬಟ್ ನನಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋದಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ಕೊಬ್ಬರಿನ ತುರ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಕೊಬ್ಬರಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ಬೇಕಾಗುವಷ್ಟು ಪುಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಶೇಂಗಾ ಹಾಕೋದು ಬೇಡ ಅಂತ ಹೇಳಿ ಪುಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಶೇಂಗಾನು ಕೂಡ ಹಾಕ್ಕೊಳ್ಬೋದು. ಸೇಮ್ ಇಂಗ್ರೀಡಿಯೆಂಟ್
ಇಂಗ್ರೀಡಿಯೆಂಟ್ಸೇ. ಪುಟಾಣಿ ಬದಲು ಶೇಂಗಾ ಹಾಕ್ಕೊಳ್ಬೋದು. ಈಗ ಸ್ವಲ್ಪ ಕೊತ್ತಂಬರಿ ಹಾಗೆ ಕರಿಬೇವು ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಮೆಣಸಿಕಾಯಿನ ಈ ರೀತಿ ಗ್ಯಾಸ್ ಮೇಲೆ ಸುಟ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಸುಟ್ಕೊಂಡು ಸೇರಿಸ್ಕೊಂಡ್ರೆ. ಹಾಗೆ ಬೇಕಾಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಇವಾಗ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಕೊಬ್ಬರಿ ಚಟ್ನಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ ಕೇಸ್ ನೀವು ಪುಟಾಣಿ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಶೇಂಗಾನ ಹಾಕ್ಕೊಂಡು ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಪುಟಾಣಿ ಶೇಂಗಾ ಎರಡೂ ಇದ್ದಾವೆ ಅಂದರೆ ಎರಡನ್ನೂ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಅಷ್ಟೇ. ಈಗ ರಾಗಿ ದೋಸೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಗಂಟೆ ಆಗಿತ್ತು, ಚೆನ್ನಾಗಿ ಹಿಟ್ಟು ಕೂಡ ನೆಂದಿತ್ತು, ರವೆ ಎಲ್ಲ ಕರಗಿತ್ತು. ಹಾಗಾಗಿ ನಾರ್ಮಲ್ ನಾವು ಯಾವ ರೀತಿ ದೋಸೆನ ಹಾಕ್ಕೊಳ್ತೀವಲ್ವ ಅಕ್ಕಿ ದೋಸೆನ, ಅದೇ ರೀತಿ ದೋಸೆನ ಹಾಕ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ದೋಸೆ ಕಿತ್ತೋಯ್ತು, ಬಟ್ ನೆಕ್ಸ್ಟ್ ಬಂದಿದ್ದ ದೋಸೆ ಎಲ್ಲ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ನಾನು ವಿಡಿಯೋನ ಮಾಡ್ಕೊಳ್ತಿರ್ಬೇಕಾದ್ರೆ ಯಾರೋ ನನಗೆ ಕಾಲ್ ಮಾಡಿದ್ರು, ಹಾಗಾಗಿ ಆ ವಿಡಿಯೋ ಎಲ್ಲ ಆಫ್ ಆಗಿಬಿಡುತ್ತೆ ನೋಡಿ. ವಿಡಿಯೋ ಮಾಡ್ಕೊಳ್ತಿರ್ಬೇಕಾದ್ರೆ ಯಾರಾದರೂ ಕಾಲ್ ಮಾಡಿದಾಗ ವಿಡಿಯೋ ಆಫ್ ಆಗಿಬಿಡುತ್ತೆ. ಹಾಗಾಗಿ ನಾನು ನನ್ನ ಪಾಡಿಗೆ ದೋಸೆನ ಹಾಕ್ಕೊಳ್ತಾ ಇದ್ದೀನಿ, ವಿಡಿಯೋ ಕೂಡ ಆಫ್ ಆಗಿಬಿಟ್ಟಿತ್ತು. ಹಾಗಾಗಿ ನನಗೆ ನೆಕ್ಸ್ಟ್ ದೋಸೆ ಹಾಕಿದ್ದನ್ನು ತೋರ್ಸೋಕ್ಕಾಗಲಿಲ್ಲ, ಇನ್ನು ಸರ್ವ್ ಮಾಡೋದು ಕೂಡ ತೋರಿಸೋದಕ್ಕಾಗಲಿಲ್ಲ. ಬಟ್ ಪರವಾಗಿಲ್ಲ, ದೋಸೆ ಎಲ್ಲ ಚೆನ್ನಾಗೇ ಬಂದಿತ್ತು. ಸೊ ಇವಾಗ ಟಿಫಿನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು, ಅಂದರೆ ಸ್ವಲ್ಪ ವಿಶಾಲ್ ಮಾರ್ಟಿಗೆ ಹೋಗ್ಬೇಕಿತ್ತು. ಹಾಗಾಗಿ ನಾವು ಕೂಡ ಹೊರಟಿದ್ದೀವಿ. ಇವಾಗ ಸ್ವಲ್ಪ ಹ್ಯಾಂಡ್ ಬ್ಯಾಗ್ಸ್ ಬೇಕಿತ್ತು, ಹಾಗೆ ನನಗೆ ಸ್ವಲ್ಪ ಕಿಚನ್ನಿಗೆ ಪ್ಲೇಟ್ಸ್ ಅವೆಲ್ಲ ಬೇಕಾಗಿತ್ತು. ಹಾಗಾಗಿ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಇನ್ನು ನಮ್ಮ ಪಕ್ಕದ ಮನೆ ಆಂಟಿ ಅವರಿಗೆ ಏನೋ ಹ್ಯಾಂಡ್ ಬ್ಯಾಗ್ ಬೇಕಿತ್ತಂತೆ, ಅವರು ಕೂಡ ಹೋಗಿ ಬರೋಣ ಇವತ್ತು ಅಂತ ಹೇಳಿದರು. ಹಾಗಾಗಿ ಹೇಗೂ ಇವತ್ತು ಫ್ರೀ ಇದ್ದೆ, ಸ್ವಲ್ಪ ಟಿಫನ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಇನ್ನೇನು ಹೋಗಬೇಕು ಅಂತ ಹೇಳಿ ನಾವು ಕೂಡ ರೆಡಿಯಾಗಿದ್ದೀವಿ. ಹಾಗೆ ವಿಶಾಲ್ ಮಾರ್ಟಲ್ಲಿ ಏನೇನು ತೊಗೊಳ್ತೀನಿ ಏನಿಲ್ಲ ಅಂತ ಹೇಳಿ ನಾನು ಅಲ್ಲಿಂದ ತೊಗೊಂಡು ಬಂದಮೇಲೆ ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೀನಿ. ಯಾಕಂದರೆ ಇಲ್ಲಿ ನಾನು ಲೀಸ್ಟ್ ಮಾಡ್ಕೊಂಡು ಹೋಗಿರ್ತೀನಿ, ನನಗೆ ಏನೇನು ಬೇಕೋ ಅವಷ್ಟೇ ತೊಗೊಳ್ಳೋಣ ಅಂತ ಹೇಳಿ. ಬಟ್ ಅಲ್ಲಿಗೆ ಹೋದ್ಮೇಲೆ ಹಾಗಾಗಲ್ಲ, ಅಲ್ಲಿ ಏನು ಚೆನ್ನಾಗಿ ಕಾಣಿಸುತ್ತೋ ಅವ್ನು ತೊಗೊಳ್ಬೇಕು ಅಂತ ಅನಿಸುತ್ತೆ. ಯೂಶ್ವಲಿ ನಿಮಗೂ ಕೂಡ ಹಾಗೆ ಆಗಿರ್ಬೋದು ಅಲ್ವಾ. ಹಾಗಾಗಿ ಅಲ್ಲಿಗೆ ಹೋದ್ಮೇಲೆ ನೋಡೋಣ ಏನು ತೊಗೊಳ್ತೀನಿ ಏನಿಲ್ಲ ಅಂತ. ನಾನು ಅದೇ ಹೇಳಿದ್ನಲ್ವ, ನೈಟ್ ಬಂದು ನಾನು ಏನು ತೊಗೊಂಡೆ ಏನಿಲ್ಲ ಅಂತಲೂ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಇನ್ನೂ ಸ್ವಲ್ಪ ಹ್ಯಾಂಡ್ ಬ್ಯಾಗ್ಸ್ ಬೇಕಿತ್ತು ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ತೊಗೊಳ್ಬೇಕು. ಹಾಗಾಗಿ ಅವನು ಕೂಡ ತೊಗೊಳ್ಬೇಕು. ಹಾಗೆ ಇನ್ನು ನನ್ನ ಟ್ಯಾಟೂ ಬಗ್ಗೆ ಸ್ವಲ್ಪ ಜನ ಕೇಳ್ತಾ ಇದ್ರಿ, ಅದನ್ನು ಕೂಡ ತೋರಿಸ್ಬಿಡ್ತೀನಿ. ನನಗೆ ಒಂದೆರಡು ಕಮೆಂಟ್ ಬಂದಿತ್ತು, ನಿಮ್ಮ ಟ್ಯಾಟೂ ಬಗ್ಗೆ ಹೇಳಿ, ಅದು ಯಾರ ಹೆಸರು ಏನು ಅಂತ ಹೇಳಿ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಇದು ದಿವು ಅಂತ. ಇದು ನನ್ನ ಹಸ್ಬೆಂಡ್ ಹೆಸರು, ಅವ್ರ ಹೆಸರು ದಿವಾಕರ್ ಅಂತ. ನಾನು ಶಾರ್ಟಾಗಿ ದಿವು ಅಂತ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ. ನನಗೆ ಯಾರೋ ಕಮೆಂಟ್ ಮಾಡಿದ್ರು, ಅವ್ರ ಹೆಸರು ನೆನಪಿಲ್ಲ, ಬಟ್ ಕಮೆಂಟ್ಸ್ ಮಾಡಿದ್ರು ಹೇಳಿ ಅಂತ ಹೇಳಿ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು ಬಂದು ದಿವು ಅಂತ ಅಷ್ಟೇ, ಸಿಂಪಲ್ಲಾಗಿ ಹಾಕಿಸ್ಕೊಂಡಿರೋದು. ಇಲ್ಲಿ ನನಗೆ ತುಂಬ ವರ್ಷದಿಂದ ಈ ರೀತಿ ಹಾಕಿಸ್ಕೊಳ್ಬೇಕು ಅಂತ ಇತ್ತು. ಈಗ ರೀಸೆಂಟಾಗಿ ಹಾಕಿಸ್ಕೊಂಡಿರೋದು, ಅಂದರೆ ಒಂದು 2 ಇಯರ್ಸ್ ಆಯಿತು ಅನಿಸುತ್ತೆ. ಗಣೇಶ ಹಬ್ಬದಲ್ಲೇ ಹಾಕಿಸ್ಕೊಂಡಿದ್ದು ನಾನು ಇದನ್ನು. ಒಂದು 2 ಇಯರ್ಸ್ ಬ್ಯಾಕ್ ಗಣೇಶ ಹಬ್ಬದಲ್ಲೇ ಹಾಕಿಸ್ಕೊಂಡಿದ್ದೆ, ಆವಾಗ ಹಾಕಿಸ್ಕೊಂಡಿದ್ದು ಅಷ್ಟೇ. ಸೊ ನಿಮಗೆ ಹೆಸರು ನೀಟಾಗಿ ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ. ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಹಾಗಾಗಿ ಹೆಸರು ನೀಟಾಗಿ ಕಾಣಿಸ್ತಾ ಇಲ್ಲ. ಬಟ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸಿದ್ರೆ ಕರೆಕ್ಟಾಗಿ ಕಾಣಿಸುತ್ತೆ ಹೆಸರು. ಹಾಗೆ ಇನ್ನು ನನ್ನ ಚಾಪಿಂಗ್ ಬೋರ್ಡ್ ಬಗ್ಗೆನೂ ಕೂಡ ಕೇಳ್ತಾ ಇದ್ರಿ. ನನ್ನ ಚಾಪಿಂಗ್ ಬೋರ್ಡ್ನ ನಾನು ಹೊರಗಡೆ ಪರ್ಚೇಸ್ ಮಾಡಿದ್ದು, ಆನ್ಲೈನಲ್ಲೆಲ್ಲ ತೊಗೊಂಡಿಲ್ಲ. ಅದರ ಲಿಂಕ್ ಕೂಡ ನನ್ನ ಹತ್ರ ಇಲ್ಲ. ಅದೇ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಲ್ಲ, ಅದನ್ನು ಹೊರಗಡೆ ಪರ್ಚೇಸ್ ಮಾಡಿದ್ದು ಅಷ್ಟೇ. ಇನ್ನೊಂದಷ್ಟು ಕಮೆಂಟ್ ಬಂದಿತ್ತು, ಅದಕ್ಕೂ ಕೂಡ ರಿಪ್ಲೈ ಮಾಡಿದ್ದೀನಿ. ಬಟ್ ರಿಪೀಟೆಡ್ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ. ಇನ್ನು ಬನ್ನಿ ವಿಶಾಲ್ ಮಾರ್ಟ್ಗೆ ಹೋಗೋಣ. ನಾನು ಕೂಡ ರೆಡಿ ಆಗಿದ್ದೀನಿ. ಇವಾಗ ಬೇಗ ವಿಶಾಲ್ ಮಾರ್ಟ್ಗೆ ಹೋಗಿ ಇನ್ನು ಚಿನ್ಮಯ್ ಬರೋ ಅಷ್ಟರಲ್ಲಿ ನಾನು ಕೂಡ ಮನೆಗೆ ಬರಬೇಕು. ಇಲ್ಲಾಂದರೆ ಅವ್ನು ಸುಮ್ಮನೆ ಕಿರಿಕಿರಿ ಮಾಡ್ತಾನೆ, ನಾನು ಬರ್ತಿದ್ದೆ ಅಂತೆಲ್ಲ ಅಳ್ತಾನೆ. ಹಾಗಾಗಿ ವಿಶಾಲ್ ಮಾರ್ಟಲ್ಲಿ ಸಿಗ್ತೀನಿ, ಬನ್ನಿ ಹೋಗೋಣ.
ಹಾಗೆ ವಿಶಾಲ್ ಮಾರ್ಟ್‌ಗೂ ಕೂಡ ಬಂದ್ವಿ. ಇಲ್ಲಿ ಸ್ವಲ್ಪ ಸ್ಯಾಂಡಲ್ಸ್ ಬೇಕು ಅಂತ ಹೇಳಿದ್ರು ಆಂಟಿ. ಹಾಗಾಗಿ ಅವನು ಕೂಡ ನೋಡ್ತಾ ಇದ್ವಿ. ಇನ್ನು ನಮ್ಮ ಸೈಜ್ ಸ್ಯಾಂಡಲ್ಸ್ ಅಂತೂ ಇಲ್ಲಿ ಸಿಗೋದೇ ಇಲ್ಲ. ಸ್ಲಿಪ್ಪರು ಹಾಗೆ ಶೂ ಕೂಡ ಚಿಕ್ಕವೇ ಇದ್ವು. ಇನ್ನು ಅಲ್ಲಿ ಕೂಡ ನೋಡ್ಕೊಂಡಾದ್ಮೇಲೆ ಈಗ ಹ್ಯಾಂಡ್ ಬ್ಯಾಗ್ ಹತ್ರ ಬಂದಿದ್ವಿ. ಆ್ಯಕ್ಚುಲಿ ಆಂಟಿಗೆ ಬೇಕಾಗಿರೋದು ಹ್ಯಾಂಡ್ ಬ್ಯಾಗ್ ಬೇಕಿತ್ತು. ಬಟ್ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇಲ್ಲಿ ಕಲೆಕ್ಷನ್ ಅಷ್ಟೊಂದು ಇರಲಿಲ್ಲ. ಬಟ್ ಚೆನ್ನಾಗಿ ಕೂಡ ಇರಲಿಲ್ಲ. ಹಾಗಾಗಿ ಯಾವ ಹ್ಯಾಂಡ್ ಬ್ಯಾಗ್ನೂ ಕೂಡ ತೊಗೊಳ್ಳೋದಕ್ಕೆ ಆಗಲಿಲ್ಲ. ಬಟ್ ಆಂಟಿ ಬಂದಿದ್ದೆ ಹ್ಯಾಂಡ್ ಬ್ಯಾಗ್ನ ತೊಗೊಳ್ಬೇಕು ಅಂತ ಹೇಳಿ. ನಾನು ಅವ್ರಿಗೂ ಕೂಡ ಒಂದೆರಡು ಹ್ಯಾಂಡ್ ಬ್ಯಾಗ್ಸ್ನ ತೋರಿಸಿದೆ. ಬಟ್ ಕಾಸ್ಟ್ ತುಂಬಾ ಜಾಸ್ತಿ ಇತ್ತು. ಇನ್ನು ಹ್ಯಾಂಡ್ ಬ್ಯಾಗ್ಸು ಕೂಡ ಚೆನ್ನಾಗಿರಲಿಲ್ಲ, ಬೇಡ ಅಂತ ಹೇಳಿದರು ಅವರು. ಬಟ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಓಕೆ ಅನ್ನೋ ಥರ ಇತ್ತು. ಕಲೆಕ್ಷನ್ ಕೂಡ ಸ್ವಲ್ಪ ಕಡಿಮೆನೇ ಇತ್ತು. ಇನ್ನು ಸ್ವಲ್ಪ ಚಿನ್ಮಯ್ಗೂ ಕೂಡ ಬುಕ್ಸ್ನ ನೋಡ್ತಾ ಇದ್ದೆ, ಅಂದರೆ ಕಲರಿಂಗ್ ಬುಕ್ಸ್ನ ನೋಡ್ತಾ ಇದ್ದೆ. ಅವು ಕೂಡ ತುಂಬಾ ಕಡಿಮೆ ಇತ್ತು. ಸೇಮ್ ಕ್ವಾಲಿಟಿ ಬುಕ್ಕೇ ಇತ್ತು. ಇನ್ನು ಸೇಮ್ ಒಂದೇ ಪಿಕ್ಚರ್ ಕೂಡ ಇತ್ತು. ಎಲ್ಲ ಬುಕ್ಸ್ನು ಕೂಡ ನೋಡಿದಾಗ ಅದೇ ಥರ ಕಾಣಿಸ್ತಾ ಇತ್ತು ನನಗೆ. ಬಟ್ ಈ ಸರಿ ಅವನಿಗೆ ಯಾವುದೇ ರೀತಿ ಬುಕ್ಸ್ ತೊಗೊಳ್ಳೋದು ಬೇಡ, ನೆಕ್ಸ್ಟ್ ಟೈಮ್ ಬಂದಾಗೆ ಬೇರೆ ಥರ ಯಾವುದಾದ್ರೂ ಬುಕ್ಸ್ ಇದ್ದರೆ ತೊಗೊಳ್ಳೋಣ ಅಂತ ಹೇಳಿ ನಾನು ಹಾಗೆ ಬಂದೆ. ಇನ್ನು ನನಗೆ ಸ್ವಲ್ಪ ಕಿಚನ್ ಐಟಮ್ಸ್ ಬೇಕಾಗಿತ್ತು ಅಂತ ಹೇಳಿದ್ನಲ್ವ, ಹಾಗಾಗಿ ಕಿಚನ್ ಐಟಮ್ಸ್ ಹತ್ರ ಕೂಡ ಬಂದಿದ್ವಿ. ಸ್ವಲ್ಪ ಪ್ಲೇಟ್ಸ್ ಹಾಗೆ ಸ್ವಲ್ಪ ಬೌಲ್ ಬೇಕಾಗಿತ್ತು. ಹಾಗಾಗಿ ಅವನು ಕೂಡ ನೋಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ಒಂದು 2-3ನ ತೊಗೊಂಡೆ ಅಷ್ಟೇ. ಬಟ್ಟು ಕಲೆಕ್ಷನ್ ಏನು ಜಾಸ್ತಿ ಇರಲಿಲ್ಲ ಇಲ್ಲೂ ಕೂಡ. ಹಾಗೆ ನನಗೆ ಬೇಕಾಗಿರೋದು ಕೂಡ ಇಲ್ಲಿ ಸಿಗಲಿಲ್ಲ. ಎಲ್ಲ ಕಿಚನ್ ಐಟಮ್ಸಲ್ಲೂ ಕೂಡ ನೋಡಿದೆ ನಾನು. ಬಟ್ ನಾನು ಏನು ಬೇಕಾಗಿತ್ತು ಅಂತ ಬಂದಿದ್ನೋ ನನಗೆ ಅದೇ ಸಿಗಲಿಲ್ಲ. ಅದೇ ತುಂಬಾ ಬೇಜಾರಾಯಿತು. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ ತೊಗೊಳ್ಳೋಣ ಅಂತ ಹೇಳಿ ಈ ಕಡೆ ಸುಮ್ಮನೆ ಹಾಗೆ ನೋಡ್ತಾ ಇದ್ದೆ. ಯಾವಾದರೂ ಪಾತ್ರೆಗಳು ಚೆನ್ನಾಗಿದ್ದರೆ ತೊಗೊಳ್ಳೋಣ, ಇಲ್ಲಾಂದರೆ ತವಾ ಹಾಗೆ ಪ್ಯಾನ್ ಕೂಡ ಚೆನ್ನಾಗಿದ್ದರೆ ತೊಗೊಳ್ಳೋಣ ಅಂತ ಎಲ್ಲ ನೋಡ್ತಾ ಇದ್ದೆ. ಬಟ್ ಕಾಸ್ಟ್ ಜಾಸ್ತಿ ಇತ್ತು, ಹಾಗಾಗಿ ತೊಗೊಳ್ಳೋದಕ್ಕಾಗಲಿಲ್ಲ. ಇನ್ನು ನೈಟ್ ಮನೆಗೆ ಬಂದಮೇಲೆ ಏನು ತೊಗೊಂಡೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ನಲ್ವ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡೆ, ಚೆನ್ನಾಗಿತ್ತು ಪಿಂಕ್ ಕಲರು. ಹಾಗಾಗಿ ಅದು ಒಂದು ತೊಗೊಂಡೆ. ಇನ್ನೂ ಒಂದು ಪ್ಲೇಟ್ನ ತೊಗೊಂಡೆ, ಈ ರೀತಿ ಸರ್ವಿಂಗ್ ಪ್ಲೇಟು. ತುಂಬಾ ಕ್ಯೂಟಾಗಿತ್ತು. ಬಟ್ ಒಂದೇ ಒಂದು ಪೀಸ್ ಇತ್ತು, ಹಾಗಾಗಿ ಅದು ಒಂದೇ ಪೀಸ್ನ ತೊಗೊಂಡೆ. ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಡ್ರಾಯ್ತು ಅಂತ ಹೇಳಿ ತೊಗೊಂಡೆ. ಜಸ್ಟ್ 40 ರುಪೀಸಿಗೆಲ್ಲ ಒಂದು ಪೀಸ್ ಇತ್ತು. ತುಂಬಾ ಚೆನ್ನಾಗಿತ್ತು. ಇನ್ನು 69 ರುಪೀಸಿಗೆ ಆ ಬೌಲ್ ಇತ್ತು. ಇನ್ನು ಕಾಫಿ ಟ್ರೇ ತೊಗೊಂಡೆ ನಾನು. ತುಂಬಾ ಕ್ಯೂಟಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಹತ್ರ ವೈಟ್ ಕಲರ್ ಕಾಫಿ ಮಗ್ಸ್ ಇದ್ದಾವೆ, ಹಾಗಾಗಿ ವೈಟ್ ಕಲರ್ದೇ ಬೇಕು ಅಂತ ಹೇಳಿ ತೊಗೊಂಡಿದ್ದು ನಾನು. ತುಂಬಾ ಹೆವಿ ಇತ್ತು, ಹಾಗೆ ತುಂಬಾ ಚೆನ್ನಾಗಿತ್ತು. ರೇಟ್ ಕೂಡ ತುಂಬಾ ರೀಸನಬಲ್ ರೇಟ್ ಇತ್ತು. ಹಾಗಾಗಿ ಇವು 3ನಷ್ಟೇ ತೊಗೊಂಡೆ. ಇನ್ನು ಚಿನ್ಮಯ್ಗೆ ಸ್ವಲ್ಪ ಡ್ರೆಸ್ಸಸ್ ತೊಗೊಂಡೆ, ಡೈಲಿ ಯೂಸ್ ಡ್ರೆಸ್ಸು. ಅದನ್ನೆಲ್ಲ ಏನು ತೋರ್ಸೋಕೆ ಹೋಗಿಲ್ಲ ನಾನು. ಇವಷ್ಟೇ ತೊಗೊಂಡಿದ್ದು ಕಿಚನ್ನಿಗೆ ಬೇಕಾಗುತ್ತೆ ಅಂತ ಹೇಳಿ. ಇನ್ನು ರೇಟ್ ಕೂಡ ರೀಸನಬಲ್ ಆಗಿದ್ದರಿಂದ ಇವು 3 ತೊಗೊಂಡಿದ್ದು ಅಷ್ಟೇ. ಬಟ್ ಚೆನ್ನಾಗೇ ಇದ್ವು ಇನ್ನೂ ಕೂಡ. ಅದನ್ನ ನೆಕ್ಸ್ಟ್ ಟೈಮ್ ಹೋದಾಗೆ, ಹಸ್ಬೆಂಡ್ ಜೊತೆ ಹೋದಾಗೆ ಅವ್ರನ್ನ ಕೇಳಿ ತೊಗೊಳ್ಳೋಣ ಅಂತ ಹೇಳಿ ಇವಷ್ಟೇ ನಾನು ತೊಗೊಂಡು ಬಂದಿದ್ದು. ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.